ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ಗರ್ಜಿಸಿದ್ದರು. ಅಮೆರಿಕದ ಜೊತೆ ಭಾರತದ ಒಪ್ಪಂದ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಪ್ರಸ್ತಾಪಿಸಿ ಆಡಳಿತ ಪಕ್ಷವನ್ನ ಕಟ್ ಹಾಕೋ ಪ್ರಯತ್ನ ಪಟ್ಟಿದ್ದರು. ಇದೀಗ ರಾಹುಲ್ ವರ್ಸಸ್ ಬಿಜೆಪಿ ಫೈಟ್ ಶುರುವಾಗಿದೆ. ರಾಹುಲ್ ಗಾಂಧಿ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅಂತ ಬಿಜೆಪಿ ಸಂಸದ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರುಗಳ ನಡೆ ಬಹಳ ನಿಗೂಢವಾಗಿ ಕಂಡು ಬರ್ತಾ ಇದೆ. You have sold our mother. Bharat Mata, do you have no shame? They've got a grip on his neck. व्यक्ति की आंख में देखते हो तो डर दिखता है सर. पीएम की आंख में डर दिखता है सर. आंख में आंख नहीं मिला पाते हैं. इंडिया अंडर नोबल ಅಬ್ಬರದ ಭಾಷಣ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಸದನದಲ್ಲಿ 55 ನಿಮಿಷ ಭಾಷಣ ಮಾಡಿದ್ರು. ಭಾರತ ಮಾತೆಯನ್ನೇ ಅಮೆರಿಕಕ್ಕೆ ಮಾರಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ? ಮೋದಿಗೆ ಎಪ್ಸ್ಟೀನ್ ಫೈಲ್ಸ್ ಭೀತಿ ಕಾಡ್ತಿದೆ, ಅವರ ಕಣ್ಣಲ್ಲಿ ಭಯ ಕಾಣಿಸ್ತಿದೆ ಅಂತ ಕುಟುಕಿದ್ರು. You have sold our mother, Bharat Mata. Do you have no shame? They've got a grip on his neck. व्यक्ति की आंख में देखते हो तो डर दिखता है सर. पीएम की आंख में डर दिखता है सर. आंख में आंख नहीं मिला पाते हैं. ಕಾಂಗ್ರೆಸ್ ಕೌಂಟರ್ಗೆ ಬಿಜೆಪಿಯಿಂದ ಎನ್ಕೌಂಟರ್. ಸ್ಪೀಕರ್ ವಿರುದ್ಧ ಕೈ ಅವಿಶ್ವಾಸ, ಈಗ ರಾಗ ಸದಸ್ಯತ್ವ ರದ್ದಿಗೆ ಕಮಲ ಪಟ್ಟು. सबको बोलने का अवसर मिलेगा. ಮೊನ್ನೆ ಮಂಗಳವಾರ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆ. ಇದಕ್ಕೆ ಕೌಂಟರ್ ಎಂಬಂತೆ ರಾಹುಲ್ ಗಾಂಧಿ ಸದಸ್ಯತ್ವ ರದ್ದು ಮಾಡುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಯಾವುದೇ ದಾಖಲೆ ಇಲ್ಲದೆ ಯುಎಸ್ ಟ್ರೇಡ್ ಡೀಲ್ ಬಗ್ಗೆ ಆರೋಪ ಮಾಡಿ ದೇಶದ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि वो देश को तोड़ने वाली साजिशों के साथ, सोरोस के साथ, यूएसएड के साथ, फोर्ड फाउंडेशन के साथ किस तरह से मिलकर देश को गुमराह कर रहे हैं, सेना के मनोबल को गिरा रहे हैं और जितनी विरोधी शक्तियां हैं उनके साथ मिलकर भारत को टुकड़े टुकड़े कर देना चाहते हैं. उसके लिए मैंने एक सब्सटेंसिव मोशन जो है माननीय स्पीकर साहब को मूव किया है कि इस पर चर्चा हो और राहुल गांधी की सदस्यता खत्म हो और वो चुनाव लड़ने के लिए जिंदगी भर के लिए डिबार्ड. ರೂಲ್ 352 ಅಷ್ಟೇ ಅಲ್ಲ, ಸಂಜೆ ಲೋಕಸಭೆಯಲ್ಲೂ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ರು. ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸುತ್ತಿದ್ದಂತೆ ಕಲಾಪವನ್ನ ನಾಳೆಗೆ ಮುಂದೂಡಲಾಯಿತು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಹುಲ್ ಪಕ್ವ ರಾಜಕಾರಣಿಯಲ್ಲ, ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವ ಬಗ್ಗೆ ಸಂಸದೀಯ ಮಂಡಳಿ ನಿರ್ಧಾರ ಮಾಡುತ್ತೆ ಅಂತ ಗುಡುಗಿದ್ದಾರೆ. नहीं, ये तो इमेच्योर्ड पार्ट टाइम पॉलिटिशियन है. अभी तुरंत कहीं फॉरेन जाएंगे तो ये ही इज मोस्ट इमेच्योर्ड. कुछ भी बिना तथ्य के आधार पर ऐसे बोलते हैं, वो समझे वो राजा महाराजा है ऐसे ही बोल सकते हैं. वो तो पार्लियामेंट्री अफेयर्स मिनिस्ट्री एंड मिनिस्टर डिसाइड करेगा. ಇತ್ತ ಸಹೋದರನ ಬೆನ್ನಿಗೆ ನಿಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಯಾರು ಎಷ್ಟೇ ಕೇಸ್ ದಾಖಲಿಸಿದ್ರು ಯಾರು ಏನು ಮಾಡಿಕೊಳ್ಳಲು ಆಗಲ್ಲ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. FIR तमाम केस ये सब क्या क्या करेंगे करने दीजिए, राहुल जी को फर्क नहीं पड़ता. भारत माता, do you have no shame? ಮೂಲಗಳ ಪ್ರಕಾರ ರಾಹುಲ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಇಲ್ಲ, ಬದಲಾಗಿ ಕೆಲ ಆರೋಪಗಳನ್ನ ಕಡತದಿಂದ ತೆಗೆಯಲು ಸ್ಪೀಕರ್ ಸೂಚನೆ ಕೊಡಬಹುದು ಎನ್ನಲಾಗ್ತಿದೆ. ಈ ನಡುವೆ ಬೆಳಿಗ್ಗೆ ಸಂಸತ್ ಭವನದ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು. ಅತ್ತ ಕೇಂದ್ರ ಸಚಿವ ಕಿರಣ್ ರಿಜಿಜು ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಯಾಕೆ ಭಾಷಣ ಮಾಡಿಲ್ಲ ಅನ್ನೋದಕ್ಕೆ ಸಮರ್ಥನೆ ನೀಡುವಂತೆ ಸ್ಪೀಕರ್ ಕಚೇರಿಯಲ್ಲಿ ಕಾಂಗ್ರೆಸ್ ಸಂಸದರು ನಡೆಸಿದ ವಾಗ್ವಾದದ ವಿಡಿಯೋ ಹಂಚಿಕೊಂಡಿದ್ದಾರೆ. ಮತ್ತೊಂದೆಡೆ ನಿನ್ನೆ ಪಾರ್ಲಿಮೆಂಟ್ ಆವರಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಿದ್ದ ಕೇಂದ್ರ ಸಚಿವ ಜೋಶಿ ರಾಹುಲ್ ಗಾಂಧಿ ಬರ್ತಿದ್ದಂತೆ ಮಾತು ನಿಲ್ಲಿಸಿ ವಾಪಸ್ ಹೋದ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಬನ್ನಿ ಒಟ್ಟಿಗೆ ಸ್ಪಷ್ಟನೆ ಕೊಡೋಣ ಅಂತ ರಾಹುಲ್ ಕೈ ಹಿಡಿದು ಕರೆದ್ರು, ಇಲ್ಲ ನೀವು ಮಾತಾಡಿ ಅಂತ ಜೋಶಿ ಹೋಗುವ ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.